ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಚ್ಚಿ ದೀಪ ಆರೇ ಹೋಗ್ಬಿಡ್ತಾ. ಈ ಮದುವೆ ಚೆನ್ನಾಗಾಗ್ಲಿ ಅಂತ ಕಂಡ ದೇವ್ರಿಗೆಲ್ಲ ಕೈ ಮುಗ್ದು ಹರಕೆ ಹೊತ್ಕೊಂಡ್ರು. ಯಾವ ದೇವ್ರು ಕಣ್ಣೇ ಬಿಡ್ಲಿಲ್ವಲ್ಲೇ. ನೋಡು, ಅಳ್ಬಾರ್ದು. ಎಲ್ಲರೂ ಹುಡ್ಕಕ್ ಹೋಗಿದ್ದಾರೆ ಅಲ್ವಾ? ನೋಡು, ನಮಗ್ ಗೊತ್ತಿಲ್ದಿರೋ ಯಾವ್ದೋ ಶಾಸ್ತ್ರ ಅವ್ರ ಮನೆಗಿರ್ಬಹುದು, ಅದಕ್ಕೆ ಹೋಗಿದ್ದಾರೆ. ಅವ್ರಾಗ ಅವರೇ ಬರ್ತಾರೆ. ನೀನ್ ಸುಮ್ನೆ ಕೆಟ್ಟದಾಗೆಲ್ಲ ಯೋಚನೆ ಮಾಡ್ಬೇಡ ಕಡೆ. ಬರೀ ನೋವೇ ತಿಂದಿರೋ ಜೀವಕ್ಕೆ ಸಮಾಧಾನ ಎಲ್ಲಿಂದಾನೇ ಸಿಗುತ್ತೆ? ಭರವಸೆ ಎಲ್ಲಿಂದ ಸಿಗುತ್ತೆ? ಯಾವತ್ತು ಮನೆಯವರ ನೋವಿಗೆ ಹೆಗಲಾಗಲಿಲ್ಲ ನನ್ನಮ್ಮ. ಆದರೆ ಇವತ್ತು ಕಂಡವ್ರಿಗೆ ನೊಗ ಹಾಕಕ್ಕೆ ಹೊರಟಿದ್ದಾಳೆ. ಇನ್ನೂ ಕಾಲ ಮಿಂಚಿಲ್ಲ. ನಿಮ್ಮ ತಪ್ಪನ್ನ ಈಗಲಾದರೂ ಸರಿ ಮಾಡ್ಕೊಳ್ಳಿ. ಈ ಸೇಡಿಂದ ಯಾರಿಗೂ ಒಳ್ಳೇದಾಗಲ್ಲ, ಅರ್ಥ ಮಾಡ್ಕೊಳ್ರಿ. ನೋವಾಗ್ತಾ ಇದೆಯಾ? ನನಗೆ ಸಂತೋಷ ಆಗ್ತಾ ಇದೆ. ಸೂರ್ಯ ಪೂರ್ವದಲ್ಲಿ ಹುಟ್ಟಿದ್ದು ಸಾಕಾಯಿತು ಅಂತ ಪಶ್ಚಿಮದಲ್ಲಿ ಹುಟ್ಟುತ್ತಾನಲ್ಲ, ಆವತ್ತು ಬಂದು ಹೇಳು. ಆವತ್ತು ನಿನ್ನ ಮಾತು ಒಪ್ಕೋತೀನಿ. ಅಲ್ಲಿ ತನಕ ಎಲ್ಲ ಸತ್ಯ ನಿನ್ನ ಮನಸ್ಸಿನಲ್ಲೇ ಇರಬೇಕು. ಇಲ್ಲ ಅಂದರೆ ಕಾರಣ ಹೇಗಿದೆ ನಿಮ್ಮಪ್ಪನ ಆಟ? ಅಣ್ಣ, ನೀವೇನಾದ್ರು ತೇಜಸ್ನ ನೋಡಿದ್ರ? ಅಕ್ಕ, ನೀವೇನಾದ್ರು ತೇಜಸ್ನ ನೋಡಿದ್ರ? ಅವ್ನ ಸಿಕ್ಕಿದ್ರೆ ನಾನು ಇಲ್ಲಿ ಕಾಯ್ತಿದ್ದೀನಿ ಅಂತ ಹೇಳಿ. ಪಾಪ ಅತ್ತೆ, ನೀವಾದ್ರೂ ಹೋಗಿ ಹೇಳಿ ಅವ್ರು ಎಲ್ಲಿದ್ದಾರೆ ಅಂತ. ಇದನ್ನ ಬರೀ ನೋಡಿ ಖುಷಿ ಪಡೋದಲ್ಲ ಸಂಜು. ಅವಳು ಒಂದೊಂದು ಕಣ್ಣೀರ್ ಹನಿಯನ್ನು ಅನುಭವಿಸಿ ಖುಷಿ ತಗೋಬೇಕು. ತಗೊಳ್ಳೋದ ಹಬ್ಬನೇ ಮಾಡ್ತೀನಿ. ನನಗೊಂದು ವಿಷಯ ಹೇಳಿ, ತೇಜಸ್ನ ಅವ್ರ ಅಪ್ಪ ಅಮ್ಮನ ನಮ್ಮಪ್ಪ ಎಲ್ಲಿ ಬಚ್ಚಿಟ್ಟಿದ್ದಾರೆ? ನಿಮ್ಮಪ್ಪ ಅವ್ರ ಹೆಜ್ಜೆ ಗುರ್ತನ್ನ ಯಾರಿಗೂ ಸುಲಭವಾಗಿ ಬಿಟ್ಕೊಡಲ್ಲ. ಆದ್ರೆ ಒಂದಂತೂ ಸತ್ಯ, ಅವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಈ ಮಂಟಪಕ್ಕೆ ವಾಪಸ್ ಬರಕ್ಕಂತೂ ಆಗಲ್ಲ. ಯಾಕೆ ಹೇಳ್ಕೊಂಡು ಬರ್ತಾ ಇದೀಯಾ? ಏನು ಮಾಡ್ತಿದೀಯ ನೀನು? ಏನು ಮಾಡ್ತಿದ್ದೀರಾ ಅಂತ ನೀವು ಹೇಳಬೇಕು. ಮದುವೆ ಆಗ್ಬೇಕಾಗಿರೋ ಹುಡುಗ ಕಾಣಿಸ್ತಿಲ್ಲ ಅಂದ್ರೆ ಅವನನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ ನೀವು ತಾನೇ ಉತ್ತರ ಕೊಡ್ಬೇಕಾಗಿರೋದು. ಧ್ವನಿ ಏರ್ಸೋ ಅಷ್ಟು ದಿಮಾಕು ಬಂದ್ಬಿಡ್ತಾವ. ಸ್ವಲ್ಪ ಸಲಿಗೆ ಕೊಟ್ಟೆ ಚೆನ್ನಾಗಿ ಮಾತಾಡದೆ ಅಂದ ತಕ್ಷಣ ನನ್ನ ಬಗ್ಗೆ ಇದ್ದ ಭಯ, ಭಕ್ತಿ, ಗೌರವ ಎಲ್ಲ ಮಣ್ಣು ಪಾಲಾಗಿ ನಾನು ಯಾರು ಅನ್ನೋದನ್ನೇ ಮರ್ತ್ಬಿಟ್ಯಾ? ಕಟ್ಕೊಂಡ ಹೆಂಡ್ತಿನೇ ನನ್ನನ್ನು ಅವಮಾನಿಸೋದು, ಅನುಮಾನಿಸೋದು ನನಗಿಷ್ಟ ಆಗೋಲ್ಲ. ಗೊತ್ತಿಲ್ವಾ ನಿನಗೆ? ನೀನು ನಂಬಿರೋ ಎಲ್ಲ ದೇವರುಗಳ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ತೇಜಸ್ ಎಲ್ಲಿದ್ದಾನೆ ನಂಗೆ ಗೊತ್ತಿಲ್ಲ. ಅವನು ಎಲ್ಲಿ ಹೋದ, ಯಾಕೆ ಹೋದ ಅನ್ನೋದನ್ನು ತಿಳ್ಕೊಳ್ಳೋ ಆಸಕ್ತಿ, ಅನಿವಾರ್ಯತೆ ನನಗಿಲ್ಲ. ಆದ್ರೆ ನೀವು ಏನು ಮಾಡ್ತೀರೋ ಅದು ಖಂಡಿತ ಒಳ್ಳೇದಲ್ಲ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅಂತ ವಿಚಾರ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ನಾನು ಸಮಾಜ ಸುಧಾರಕ ಅಲ್ಲ. ನನ್ನ ಒಳಿತು ನನಗೆ ಮುಖ್ಯ ಅಷ್ಟೆ. ನಾನಿಡೋ ಹೆಜ್ಜೆ ನನಗೋಸ್ಕರ ಮಾತ್ರ. ಅಷ್ಟು ಗೊತ್ತಿದ್ರೆ ಸಾಕು. ನೀನು ಇನ್ನು ಮೇಲೆ ಎಲ್ಲರ ಎದುರಿಗೆ ಕೈ ಹಿಡಿಯೋದು, ಎಳೆಯೋದು ಏನಾದರೂ ಮಾಡಿದ್ರೆ ಕತ್ತರಿಸ್ಬಿಡ್ತೀನಿ. ಸಂತಮ್ಮ, ಅವರೆಲ್ಲ ಬರೋ ತನಕ ಕೋಣೆಲ್ಲೇ ವಿಶ್ರಾಂತಿ ತಗೊಳ್ಳಿರು. ಬನ್ನಿ, ಅವ್ರು ಬಂದ್ಮೇಲೆ ಬರೆಯೋರಂತೆ. ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ಮಧ್ಯರಾತ್ರಿ ಆದ್ರೂ ಸರಿ, ನಿತ್ಯ ಬರೋವರೆಗೂ ನಾ ಇಲ್ಲಿಂದ ಕದಲಲ್ಲ. ನಿತ್ಯ, ಬಂಗಾರಿ ಸಿಕ್ಕಿದ್ನೇನೆ ಅವನು? ಎಲ್ಲಿ ಹೋಗಿದ್ನಂತೆ?
ಯಾಕೆ ಹೋಗಿದ್ನಂತೆ? ಎಲ್ಲಿದ್ದ ಹೇಳೆ? ನಿಧಿ, ಯಾಕೆ? ಏನಾಗಿದೆ ನಿಮ್ಮ ಅಕ್ಕಂಗೆ? ನಾನು ಇಷ್ಟು ಮಾತಾಡ್ತಾ ಇದ್ರು ಉತ್ತರನೇ ಕೊಡದ ಹಾಗೆ ಹೋಗ್ತಿದ್ದಾಳೆ. ಸಿಕ್ಕದ್ನ ಅವನು? ಎಲ್ಲಿದ್ನಂತೆ? ಎಲ್ಲೂ ಇಲ್ಲ ಅಜ್ಜಿ. ನಾವ್ ಎಲ್ಲ ಕಡೆ ಹುಡುಕ್ವಿ. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ತಾಳಿ ಕಟ್ತೀನಿ ಅಂತ ಹೇಳಿ ನನ್ ಮೊಮ್ಮಗಳ ಜೀವನನ ಹಾಳು ಮಾಡ್ಬಿಟ್ಟ. ಕುತ್ತಿಗೆ ತಾಳಿ ಕಟ್ಟೋ ಬದಲು ಕುತ್ತಿಗೆನೆ ಬಿಗಿದ್ಬಿಟ್ಟ. ನನ್ ಕರ್ಮ, ನಾನೇನೇ ಮಾಡ್ಲಿ, ಏನೇ ಮಾಡ್ಲಿ? ಹಾಗೆಲ್ಲ ಮಾತಾಡ್ಬೇಡ. ನೋಡು, ಆ ಮಗು ನೊಂದೋಗ್ಬಿಟ್ಟಿದೆ. ನೀನ್ ಈ ರೀತಿ ಎಲ್ಲ ಆದ್ರೆ ಅವಳು ಎಲ್ಲಿ ಹೋಗ್ಬೇಕು ಹೇಳು? ಮನ್ಸು ಮನೆ ಎಲ್ಲ ಒಡೆದೋದ್ಮೇಲೆ ಅವಳು ಇನ್ನೆಲ್ಲೇ ಇರಕ್ಕಾಗತ್ತೆ? ಇಷ್ಟೆಲ್ಲ ಆದ್ಮೇಲೆ ಅವಳಿಗೆ ಅಪಶಕ್ನದ ಪಟ್ಟ ಕಟ್ಟದೆ ಇರ್ತಾರ? ಪ್ರೀತಿಸಿ ಕೈ ಕೊಟ್ಟು ಹೋದ ಅಂತ ಅವಳನ್ನ ಯಾರೇ ಮದುವೆ ಆಗ್ತಾರೆ? ಪ್ರೀತಿಸಿದ ಹುಡುಗನೇ ಕೈ ಕೊಟ್ಟು ಹೋದ್ಮೇಲೆ ಅವಳನ್ನ ಕಾಗೆ ಮುಟ್ಟಿದ ಅನ್ನ ತರ ನೋಡ್ತಾರಲ್ವಾ? ಯಾರೋ ಬಿಟ್ಟು ಹೋದ್ರು ಅಂತ ಇನ್ಯಾರೋ ಅಪಶಕುನ ಅಪವಿತ್ರ ಹೇಗೆ ಆಗ್ತಾರೆ ಹೇಳಿ? ನೋಡಿ, ಇಷ್ಟಕ್ಕೂ ಏನಾಗಿದೆ ಅಂತ ತಿಳ್ಕೊಳ್ದೆ ಎಲ್ಲ ಮುಗ್ದೋಯ್ತು ಅಂತ ಯಾಕೆ ಅನ್ಕೋತೀರಾ? ಏನೋ ಒಂದು ದಾರಿ ಇರುತ್ತೆ ಅಜ್ಜಿ. ಏನೋ ಒಂದ್ ದಾರಿ ಇರುತ್ತಾ? ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ನೀನು. ಈ ಮದುವೆ ಬೇಡ ಬೇಡ ಅಂತ ನನ್ನ 1000 ಸಲ ಹೇಳಿದ್ರು ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ದವ್ ನೀನು. ನಿಶ್ಚಿತಾರ್ಥದ ದಿವಸನೇ ನನಗೆ ಆ ಹುಡುಗನ ಮೇಲೆ ಅನುಮಾನ ಬಂದಿತ್ತು. ಆದ್ರೆ ಎಲ್ಲ ಸರಿ ಮಾಡ್ತೀನಿ ಅಂತ ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಬಂದವ್ ನೀನು. ಇಷ್ಟೆಲ್ಲ ಹೇಳಿ ನನ್ನ ಮನ್ಸನ್ನ ಬದಲಾಯಿಸ್ತವನು ನೀನು. ಈಗ ಎಲ್ಲ ಚೂರ್ಚೂರಾಗಿರೋದು ಮಾತ್ರ ಕಾಣಿಸ್ತಾ ಇದೆಯಾ? ನೀನ್ ಕೊಟ್ಟು ಮಾತು ಅವನ ಜೊತೆನೆ ಹೊರಟಾಯ್ತಾ? ಕರುನಾಡ